ಏರೇಟೆಡ್ ಡ್ರಿಂಕ್ಸ್ ಅಥವಾ ಟಿನ್ಡ್ ರೆಡಿ ಡ್ರಿಂಕ್ಸ್ ಬರುತ್ತೆ. ಬಿಸಿಲಲ್ಲಿ ಬಂದಿರೋರಿಗೆ ತಂಪಾಗಿ ಕೊಡ್ತೀವಿ, ಜೀವಕ್ಕೆ ಆರಾಮ್ ಅನ್ಸುತ್ತೆ, ಅದು ಕೊಡಬಹುದಾ? ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಅಡಲ್ಟ್ರೇಷನ್ಸ್ ಆಗಿರ್ಬೋದು, ಸೊ ಇನ್ನಿತರ ಯಾವುದೇ ಥರದ ರಾಸಾಯನಿಕ ಪ್ರಭಾವಗಳನ್ನ ಜಾಸ್ತಿ ಬಳಕೆ ಮಾಡಿರೋದ್ರಿಂದ ಆಗಿರಬಹುದು. ನಮ್ಮ ಆರೋಗ್ಯಕ್ಕೆ ಬೇಡದೇ ಇರುವಂಥದ್ದು ಯಾವ ಅಂಶಗಳಿರುತ್ತೆ? ಟೇಸ್ಟಿಂಗ್ ಏಜೆಂಟ್ಸ್ ಆಗಿರಬಹುದು, ಎಮಲ್ಸಿಫೈಯಿಂಗ್ ಏಜೆಂಟ್ಸ್ ಆಗಿರಬಹುದು, ಅಂಡ್ ಅಸಿಡಿಟಿ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಇದಂತೂ ತುಂಬಾ ಹೆಜಾರ್ಡಸ್, ಪ್ರಾಣಕ್ಕೆ ಅಪಾಯ, ಕ್ಯಾನ್ಸರ್ ಗಿನ್ಸರ್ ತರುತ್ತೆ. ಅಂಥದ್ದು ಏನಾದರೂ ಒಂದು ಅಂಶ ನಾವು ನೋಡಿ ಇದು ಬೇಡಪ್ಪ ಅಂತ ಡಿಸೈಡ್ ಮಾಡುವಂತಹ ಏನಾದರೂ ಒಂದು ಅಂಶ ಇರುತ್ತಾ ಅದರಲ್ಲಿ? ನಮ್ಮ ಭಾರತ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ, ಅದಕ್ಕೆ ಒಂದು ಸಂಸ್ಕೃತದ ಉಕ್ತಿ ಇದೆ, ಅತಿಥಿ ದೇವೋ ಭವ ಅಂತ. ಯಾರೇ ಬಂದ್ರು ಅತಿಥಿಗಳು ಅವರನ್ನು ತುಂಬಾ ಚೆನ್ನಾಗಿ ನಡೆಸ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ, ಅವ್ರನ್ನ ಗೌರವಿಸ್ಬೇಕು ಅಂತ ನಾವು ಭಾವಿಸ್ತೀವಿ. ಆದ್ರೆ ಇವಾಗ ಗೌರವಿಸ್ತೀವಿ, ಬಟ್ ಯಾವ ರೀತಿ ಗೌರವಿಸ್ತೀವಿ, ಆ ಹಾಸ್ಪಿಟಾಲಿಟಿ ಹೇಗಿರುತ್ತೆ ಅನ್ನೋ ಟ್ರೆಂಡ್ ಸ್ವಲ್ಪ ಚೇಂಜ್ ಆಗಿದೆ. ಕಷ್ಟಪಡಕ್ಕೆ ಯಾರು ರೆಡಿ ಇಲ್ಲ, ರೆಡಿ ಪಾನೀಯಗಳು ಸಿಗುತ್ತೆ, ಬಂದವ್ರಿಗೆ ಬನ್ನಿ, ಬಿಸಿಲಲ್ಲಿ ಬಂದಿದ್ದೀರಾ ತಂಪಾಗಿ ಕೊಡ್ತೀನಿ ಅಂತ ಹೇಳ್ತೀವಿ, ಫ್ರಿಡ್ಜ್ ಇಂದ ರೆಡಿ ಜ್ಯೂಸ್ ತಗೊಳ್ತೀವಿ, ಕೊಡ್ತೀವಿ. ಕೊಟ್ಟೋರ್ಗೂ ಖುಷಿ, ಕುಡಿದೋರ್ಗೂ ಖುಷಿ. ಬಟ್ ಅದನ್ನ ಕನ್ಸಿಸ್ಟೆಂಟ್ ಆಗಿ ಹಾಗೇ ಕುಡಿತಾ ಬಂದ್ರೆ, ಈ ಏರೇಟೆಡ್ ಜ್ಯೂಸಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಹೀಗೆ ಕುಡಿತಾ ಬಂದ್ರೆ ಅದರ ಎಫೆಕ್ಟ್ ಆನ್ ಅವರ್ ಹೆಲ್ತ್ ಏನಿರುತ್ತೆ, ಏನ್ ಆಗುತ್ತೆ, ಅದು ಒಳ್ಳೇದೇನಾ, ಪರವಾಗಿಲ್ವಾ, ಅಥವಾ ಅದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ನಮ್ಮ ಹೆಲ್ತ್ಗೆ? ಇವತ್ತಿನ ಸಂಚಿಕೆಯಲ್ಲಿ ಇದನ್ನೆಲ್ಲ ನಮ್ಗೆ ತಿಳಿಸ್ಕೊಡ್ತಾರೆ ಕಾರ್ತಿಕ್ ಆದಿಶೇಷಾರವ್. ಅವರ ಎಕ್ಸ್ಪರ್ಟೀಸ್ ಏನು ಅಂತ ನೋಡೋದಾದ್ರೆ, ಹೀಸ್ ಫುಡ್ ಅಂಡ್ ನ್ಯೂಟ್ರಿಷನಿಸ್ಟ್, ಡಿಪ್ಲೊಮಾ ಇನ್ ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಮಾಡಿದ್ದಾರೆ, ಡಿಫಾರ್ಮಾ ಮಾಡಿದ್ದಾರೆ, ಅದರ ಜೊತೆಗೆ ಬ್ಯಾಚುಲರ್ ಇನ್ ಆಲ್ಟರ್ನೇಟಿವ್ ಸಿಸ್ಟಮ್ ಆಫ್ ಮೆಡಿಸಿನ್ಸ್, ಅದರಲ್ಲೂ ಹರ್ಬಲ್ ಮೆಡಿಕೇಶನ್ ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಹಾಗಾಗಿ ಅವರಿಂದ ತಿಳ್ಕೊಳ್ಳೋಣ ಈ ಒಂದು ಏರೇಟೆಡ್ ಡ್ರಿಂಕ್ಸ್ ಎಷ್ಟು ಅಪಾಯಕಾರಿ, ಹೌದು ಇಲ್ಲ ಅಂತ. ಬನ್ನಿ ತಿಳ್ಕೊಳ್ಳೋಣ. ಎಫರ್ಟ್ಲೆಸ್ ಆಗಿ, ಈಸಿಯಾಗಿ, ರೆಡಿ ಟು ಡ್ರಿಂಕ್ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀವಪ್ಪ, ಬಂದಿದ ತಕ್ಷಣ ಬಿಸಿಲಲ್ಲಿ ಬಂದಿರೋರಿಗೆ ತಂಪಾಗಿ ಕೊಡ್ತೀವಿ, ಜೀವಕ್ಕೆ ಆರಾಮ್ ಅನ್ಸುತ್ತೆ, ಅದು ಕೊಡಬಹುದಾ? ಏರೇಟೆಡ್ ಡ್ರಿಂಕ್ಸ್ ಅಥವಾ ಟಿನ್ಡ್ ರೆಡಿ ಡ್ರಿಂಕ್ಸ್ ಬರುತ್ತೆ. ಸೊ ಕಾರ್ಬೋನೇಟೆಡ್ ವಾಟರ್ ಅಂತ ಕರಿತೀವಿ, ಅಂಡ್ ಈವನ್ ನಾರ್ಮಲ್ ಜ್ಯೂಸ್ಗಳಾಗಿರ್ಬೋದು. ಹೌದು. ಸೊ ಈ ತರದ ಜ್ಯೂಸ್ಗಳನ್ನ ಆರೋಗ್ಯ ದೃಷ್ಟಿಯಿಂದ ನೋಡೋ ಅಂತದ್ದಾದ್ರೆ ನಾವು ಅದನ್ನ ಯೂಶಲಿ ತಗೊಳ್ಳೋ ಅಂತದ್ದಲ್ಲ ಮೇಡಮ್. ಸೊ ಏನಕ್ಕೆ ಅಂತ ಅಂದ್ರೆ, ಒಂದು ಅದರಿಂದ ನಮಗೆ ಆಗ ಅಂತ ಪ್ರಿಸರ್ವೇಟಿವ್ಸ್ ಆಗಿರ್ಬೋದು, ಅಡಲ್ಟ್ರೇಷನ್ಸ್ ಆಗಿರ್ಬೋದು, ಸೊ ಇನ್ನಿತರ ಯಾವುದೇ ತರದ ರಾಸಾಯನಿಕ ಪ್ರಭಾವಗಳನ್ನ ಜಾಸ್ತಿ ಬಳಕೆ ಮಾಡಿರೋದ್ರಿಂದ ಆಗಿರಬಹುದು, ಅದು ಆರೋಗ್ಯದ ಮೇಲೆ ಅಡ್ಡ ಪರಿಣಾಮಗಳನ್ನ ಜಾಸ್ತಿ ಬೀರುತ್ತೆ. ಸೊ ಹಾಗೆ ಅದನ್ನ ನಾವು ಬೇಡ ಅಂತ ಹೇಳ್ತೀವಿ. ಓಕೆ, ಇನ್ನೊಂದು ಸ್ವಲ್ಪ ಎಲಾಬರೇಟೆಡ್ ಆಗಿ ಹೇಳೋದಾದ್ರೆ ಅದರಲ್ಲಿ ಏನ್ ಇರುತ್ತೆ ಸರ್? ನಮ್ಮ ಆರೋಗ್ಯಕ್ಕೆ ಬೇಡದೇ ಇರುವಂತದ್ದು ಯಾವ ಅಂಶಗಳಿರುತ್ತೆ? ಸೊ ಮೊದಲನೇದಾಗಿ ಬರೋ ಅಂಥದ್ದು ಗ್ಲೂಕೋಸ್ ಅಂಶ, ಸೊ ಸಕ್ಕರೆ ಅಂಶ. ಸೊ ಸಕ್ಕರೆ ಅಂಶ ಈಗಿನ ಕಾಲದಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಡಯಾಬಿಟಿಸ್ ಕಾರಣ ಆಗ್ಬೋದು, ಒಬ್ಯಾಸಿಟಿ ಕಾರಣ ಆಗ್ಬೋದು, ಮತ್ತು ಇನ್ನಿತರ ಕಾಯಿಲೆಗಳು ಕೂಡ ತುತ್ತಾಗ ಅಂತ ಸಕ್ಕರೆ ಅಂಶ ಯಾವುದೇ ತರದ ನೀವು ಸಿಹಿ ತಂಪು ಪಾನೀಯಗಳಲ್ಲಿ ಜಾಸ್ತಿ ಇದ್ದೇ ಇರುತ್ತೆ. ಅಂಡ್ ಎರಡನೇದಾಗಿ ಬಂದು ಯಾವುದು ಇದನ್ನ ಬೇಗ ಕೆಡದೇ ಇರಲಿ ಅಂತ ಇರೋದಕ್ಕೋಸ್ಕರ ನಾವು ಯೂಸ್ ಮಾಡೋ ಅಂತ ಅಡಿಟಿವ್ಸ್ ಆದ ಪ್ರಿಸರ್ವೇಟಿವ್ಸ್ ಆಗಿರಬಹುದು, ಟೇಸ್ಟಿಂಗ್ ಏಜೆಂಟ್ಸ್ ಆಗಿರಬಹುದು, ಎಮಲ್ಸಿಫೈಯಿಂಗ್ ಏಜೆಂಟ್ಸ್ ಆಗಿರಬಹುದು, ಅಂಡ್ ಅಸಿಡಿಟಿ ರೆಗ್ಯುಲೇಟರ್ಸ್ ಅಂತ ಕರಿತೀವಿ. ಸೊ ಈ ತರದನ್ನ ಬಳಕೆ ಜಾಸ್ತಿ ಮಾಡಿರೋ ಅಂತದ್ದಾಗಿ, ಸೊ ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಆಗಿರುತ್ತೆ. ಓಕೆ, ನಾವೇನಾದ್ರೂ ಪರ್ಚೇಸ್ ಮಾಡುವಾಗ ಆ ಬಾಟಲ್ ಕಂಟೆಂಟ್ಸ್ ಏನಾರ ನೋಡಿದ್ರೆ ಏನಾದ್ರು ನಮಗೆ ತಿಳುವಳಿಕೆ ಅಥವಾ ಅವೇರ್ನೆಸ್ ಕೊಡುವಂತದ್ದು ಏನಾದ್ರು ಇರುತ್ತೆ, ಸೊ ದಟ್ ಇದಂತೂ ತುಂಬಾ ಹೆಜಾರ್ಡಸ್, ಪ್ರಾಣಕ್ಕೆ ಅಪಾಯ, ಕ್ಯಾನ್ಸರ್ ಗಿನ್ಸರ್ ತರುತ್ತೆ, ಅಂತದ್ದು ಏನಾದ್ರೂ ಒಂದು ಅಂಶ ನಾವು ನೋಡಿ ಇದು ಬೇಡಪ್ಪ ಅಂತ ಡಿಸೈಡ್ ಮಾಡುವಂತಹ ಏನಾದ್ರೂ ಒಂದು ಅಂಶ ಇರುತ್ತಾ ಅದ್ರಲ್ಲಿ? ಎಸ್ಪೆಷಲಿ ನಾನು ಆಗ್ಲೇ ಹೇಳ್ದಂಗೆ ಅಸಿಡಿಟಿ ರೆಗ್ಯುಲೇಟರ್ಸ್ ಆಗಿರಬಹುದು. ಸೊ ಇದು ನಮಗೆ ಯೂಶಲಿ ಏನಾಗುತ್ತೆ, ಅಸಿಡಿಟಿ ಜಾಸ್ತಿ ಮಾಡೋ ಅಂತದ್ದಾಗಿರ್ಬೋದು, ಅಲ್ಸರ್ಸ್ ನ ಜಾಸ್ತಿ ಮಾಡೋ ಅಂತದ್ದಾಗಿರ್ಬೋದು, ಅಂಡ್ ಪ್ರಿಸರ್ವೇಟಿವ್ಸ್ ಆದ ಸೋಡಿಯಂ ಬೆಂಜಾಯ್ಡ್ ಇರ್ಬೋದು. ಸೊ ಈ ತರದ ಬಳಕೆ ಜಾಸ್ತಿ ನಾವು ಮಾಡೋದ್ರಿಂದ ಈವನ್ ನಮಗೆ ಕ್ಯಾನ್ಸರ್ ಕಾರಕಗಳು ಕೂಡ ಹೌದು. ಸೊ ಹಾಗಾಗಿ ಈ ತರ ಆದಷ್ಟು ತಂಪು ಪಾನೀಯಗಳನ್ನ ಸೇವಿಸೋದನ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಸರ್, ನಮ್ಮ ಈ ಎಲ್ಲಾ ಡಿಸ್ಕಷನ್ ಈ ಟಿನ್ಡ್ ಅಥವಾ ಏರೇಟೆಡ್ ಡ್ರಿಂಕ್ಸ್ ಗಳನ್ನ, ರೆಡಿ ಡ್ರಿಂಕ್ಸ್ ಗಳನ್ನ ಬಳಸೋದು ಎಷ್ಟು ಸೇಫ್ ಅಥವಾ ಸೇಫ್ ಅಲ್ಲ ಅನ್ನುವಂಥದ್ದು, ಅಕಸ್ಮಾತ್ ಬಳಸಿದ್ದೇ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ಜಾಸ್ತಿ ಸ್ವಾಭಾವಿಕವಾಗಿ ನಾವು ಏರಿಯೇಟೆಡ್ ಡ್ರಿಂಕ್ಸ್ ನ ಬಳಸೋ ಅಂತದ್ರಲ್ಲಿ ಕಾರ್ಬೋನೇಟೆಡ್ ವಾಟರ್ಸ್ ನ ಹೆಚ್ಚಿಗೆ ಬಳಸೋ ಅಂತದ್ದಾಗಿರ್ಲಿ, ಸೊ ಅಸಿಡಿಕ್ ನೇಚರ್ ಇರೋ ಅಂತ ಯಾವುದೇ ತರದ ಜಾಸ್ತಿ ಅದನ್ನೇ ಬಳಸ್ತಾ ಇರೋ ಅಂತದ್ರಲ್ಲಿ ಆಗ ಅಂತದ್ದು ಮೇಜರ್ ಅಡ್ಡ ಪರಿಣಾಮ ಅಂತ ಅಂದ್ರೆ, ಒಂದು ಸಕ್ಕರೆ ಅಂಶ ಜಾಸ್ತಿ ಇರೋದ್ರಿಂದ ಅದು ನಮಗೆ ಡಯಾಬಿಟೀಸ್ ನ ಅಂದ್ರೆ ಮಧುಮೇಹನ ಇಂಡ್ಯೂಸ್ ಮಾಡಬಹುದು, ಅಂಡ್ ಈವನ್ ಬೊಜ್ಜು ರೋಗ, ಸೊ ಒಬ್ಯಾಸಿಟಿ ಅಂತ ಏನ್ ಕರಿತೀವಿ ಅದಕ್ಕೆ ಲೀಡ್ ಮಾಡಬಹುದು, ಮತ್ತು ಇನ್ನಿತರ ಕಾಯಿಲೆಗಳಾದಂತ ಹೈಪರ್ ಟೆನ್ಷನ್ ಇಂದ ಹಿಡಿದು ಕಿಡ್ನಿ ಡಿಸಾರ್ಡರ್ಸ್ ತನಕ ಕೂಡ ಅದು ಲೀಡ್ ಮಾಡೋ ಅಂತ ಸಾಧ್ಯತೆಗಳು ಇರುತ್ತೆ. ಅಂಡ್ ಈವನ್ ಕ್ಯಾನ್ಸರ್ ಅಂತ ಡೆಡ್ಲಿ ಡಿಸೀಸಸ್ ಕೂಡ ಅದು ಆಮಂತ್ರಣ ಕೊಟ್ಟ ಹಾಗೆ. ಸೊ ಅಂಡ್ ಈವನ್ ಅದರಿಂದ ನಾರ್ಮಲ್ ಆಗಿ ಕಾಮನ್ ಪೀಪಲ್ಗೆ ಆಗಂತದ್ದು ಮೂಳೆ ಸವಿತ ಆಗಿರ್ಬೋದು, ಎಸ್ಪೆಷಲಿ ಆಸ್ಟಿಯೋ ಆರ್ಥರೈಟಿಸ್ ಅಂಡ್ ಆಸ್ಟಿಯೋಫೋರೋಸಿಸ್ ಅಂತ ಕರಿತೀವಿ, ಎಲ್ಲಿ ನಮಗೆ ಮೂಳೆ ತುಂಬಾ ಬೇಗ ಡಿಜೆನರೇಟ್ ಆಗಂತತ್ತೆ. ಸೊ ಈ ತರ ಡಿಜೆನರೇಟಿವ್ ಡಿಸಾರ್ಡರ್ಸ್ಗೆ ಯೂಶಲಿ ಅದು
ನಾಂದಿ ಹೇಳುತ್ತೆ. ಓಕೆ, ಟಿಪಿಕಲಿ ಹೇಳ್ಬೇಕಂದ್ರೆ ಆಟೋ ಇಮ್ಯೂನ್ ಡಿಸೀಸಸ್ ನ ಅದು ಸೊ ಆಟೋ ಇಮ್ಯೂನ್ ಸಿಸ್ಟಮ್ ನ ಕೂಡ ಅದು ಟ್ರಿಗರ್ ಮಾಡುತ್ತೆ. ಸೊ ಹಾಗಾಗಿ ಆಟೋ ಇಮ್ಯೂನ್ ಡಿಸೀಸ್ ಕೂಡ ಜಾಸ್ತಿ ಆಗುತ್ತೆ. ಓಕೆ, ಸೊ ಆಯ್ತು, ಇವಾಗ ಇದೆಲ್ಲ ಕೆಮಿಕಲ್ ಇರುತ್ತೆ, ಇದು ಬೇಡ ಅನ್ನೋದಾದ್ರೆ ನೀವು ಹರ್ಬಲ್ ಮೆಡಿಸಿನ್ ಎಕ್ಸ್ಪರ್ಟ್ ಆಗಿರೋದ್ರಿಂದ ಅದಕ್ಕೆ ಆಲ್ಟರ್ನೇಟ್ ಆಗಿ ಏನನ್ನ ಸಜೆಸ್ಟ್ ಮಾಡ್ತೀರಾ? ಸೊ ಫಸ್ಟ್ ನಮ್ಮ ಯೂಶಲಿ ಪ್ರಾಚೀನ ಪದ್ಧತಿಗಳಲ್ಲಿ ಏನಿತ್ತು, ಸೊ ತುಂಬಾ ದಣದ ಬಿಸಿಲಿಂದ ಮನೆಗೆ ಬಂದ್ರೆ ಮೊದಲು ನಾವು ಬಳಕೆ ಮಾಡ್ತಾ ಇದ್ದಿದ್ದು ಏನು, ಮನೆಗೆ ಬಂದವ್ರಿಗೆ ತುಂಬಾ ದಣದಿದ್ರೆ ಏನಾಗಿರುತ್ತೆ ಅಂತ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ನೀರು ಕೊಡ್ತಾ ಇದ್ವಿ. ಹೌದು, ಅದು ಹಳ್ಳಿಗಳಲ್ಲಿ ಪ್ರಾಕ್ಟೀಸ್ ನಾವು ಕೇಳಿದೀವಿ, ನೋಡಿದೀವಿ. ಹೌದು, ಸೊ ಬೆಲ್ಲ ಮತ್ತು ನೀರು ಕೊಡೋದ್ರಿಂದ ಒಂದು ಆಕ್ಚುಲಿ ಸೈಂಟಿಫಿಕ್ ಲಾಜಿಕ್ ಕೂಡ ಇದೆ. ಏನು ಅಂತ ನೀವು ಕೇಳೋದಾದ್ರೆ ಅದರಲ್ಲಿ, ಸೊ ಫಸ್ಟ್ ನಾವು ನೀರು ಕೊಡೋ ಅಂಥದ್ದು ಒಂದು ಹೈಡ್ರೇಷನ್ ನ ಇಂಪ್ರೂವ್ ಮಾಡ್ಕೊಳ್ಳೋಕೆ. ಅಂಡ್ ನಾವು ಬೆಲ್ಲನೇ ಏನಕ್ಕೆ ರೆಕಮೆಂಡ್ ಮಾಡ್ತಾ ಇದ್ವಿ ಅಂತ ಅಂದ್ರೆ ಅದರಲ್ಲಿರೋ ಲವಣಾಂಶಗಳಾಗಿರಬಹುದು, ಅದರಲ್ಲಿರೋ ನಮಗೆ ಮತ್ತೆ ಗ್ಲೂಕೋಸ್ ಈಸಿಲಿ ಅಬ್ಸಾರ್ಬಲ್ ಗ್ಲೂಕೋಸ್ ಕಂಟೆಂಟ್ ನಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಆಗೋದ್ರಿಂದ ಸೊ ಅದು ನಮ್ಮ ಸುಸ್ತನ ದಣಿವನ್ನು ಕಮ್ಮಿ ಮಾಡಕ್ಕೆ ಸಪೋರ್ಟಿವ್ ಆಗಿರುತ್ತೆ. ಅಂಡ್ ಈವನ್ ಅದರಲ್ಲಿ ಲವಣಾಂಶ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರೋಲೈಟ್ಸ್ ಕೂಡ ಬ್ಯಾಲೆನ್ಸ್ ಮಾಡುತ್ತೆ. ಸೊ ನಾವು ಡಿಹೈಡ್ರೇಷನ್ ಏನಾಗಿರುತ್ತೆ ಅದನ್ನ ನಾವು ಮತ್ತೆ ರಿಕವರ್ ಮಾಡ್ಕೊಳ್ಳೋಕೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ಮೊದಲನೇ ಪ್ರಿಫರೆನ್ಸ್ ಬಂದು ಬೆಲ್ಲ ಮತ್ತು ನೀರು ಕೊಡೋ ಅಂಥದ್ದು. ಅದು ನೀರು ಮಡಿಕೆಲಿಟ್ಟ ನೀರನ್ನ ಕೊಡೋ ಅಂಥದ್ದು ಅಥವಾ ರೂಮ್ ಟೆಂಪರೇಚರ್ ವಾಟರ್ನ ತುಂಬಾ ಸೂಕ್ತ ಅಂತ ನಾವು ಯೂಶಲಿ ಕನ್ಸಿಡರ್ ಮಾಡೋ ಅಂಥದ್ದು. ಈಗ ಮಡಿಕೆಯಲ್ಲಿಟ್ಟ ನೀರು ಅಂತ ಹೇಳಿದ್ರಿ, ಇವಾಗ ಸಿಗ್ತಾರೋ ಮಡಿಕೆ ಎಲ್ಲ ಮಣ್ಣಿನ ಮಡಿಕೆನೇ ಅಲ್ವಾ, ಅದನ್ನ ಯೂಸ್ ಮಾಡಿ. ಯಾಕಂದ್ರೆ ಇವಾಗ ಅದೊಂದು ಟ್ರೆಂಡ್ ಇದೆ, ಸಮ್ಮರ್ ಬಂತು ಅಂದ್ರೆ ಆ ಮಣ್ಣಿನ ಮಡಿಕೆಗೆ ಒಂದು ರೇಟು ಒಂದು ಹೈಪು ಜಾಸ್ತಿ ಆಗುತ್ತೆ. ಸೊ ಮೆನಿ ಪೀಪಲ್ ಆರ್ ಪ್ರಿಫರಿಂಗ್ ಮಡಿಕೆ ನೀರು ಕುಡಿಬೇಕು, ಯಾಕಂದ್ರೆ ತಂಪಾಗಿಡುತ್ತೆ, ಅದು ತಣ್ಣಗನ್ಸುತ್ತೆ, ಫ್ರಿಡ್ಜ್ಗಿನ್ನ ಅದು ಬೆಟರ್ ಅನ್ನೋ ಸಣ್ಣ ಅವೇರ್ನೆಸ್ ಈಗ ಜನಗಳಿಗಿದೆ. ಈಗಿನ ಪ್ರಿಪರೇಷನ್ ಅಥವಾ ಮೇಕಿಂಗ್ ಪ್ರಾಸೆಸ್ ಆಫ್ ಮಡಿಕೆಯಲ್ಲಿ ಏನಾದ್ರೂ ವ್ಯತ್ಯಾಸಗಳಿದೆಯಾ ಅಥವಾ ಮಡಿಕೆ ಈಸ್ ಓಕೆ? ಪ್ರಾಪರ್ ಆಗಿ ಮಡಿಕೆ ಆದ್ರೆ ಅಬ್ಸಲ್ಯೂಟ್ಲಿ ಓಕೆ ಮ್ಯಾಮ್. ಸೊ ಏನಕ್ಕೆ ಅಂತಂದ್ರೆ ಎಷ್ಟೋ ಜನ ಮಡಿಕೆ ಅಂತ ಅನ್ಕೊಂಡು ನಾವು ಬೆಳೆಸೋ ಅಂಥದ್ದು ಸಿಮೆಂಟ್ ಅಂದಾಗಿರುತ್ತೆ ಅಥವಾ ಇನ್ನಿತರೆ ಪದಾರ್ಥಗಳಿಂದ ಮಾಡಿ ಅದಕ್ಕೆ ಒಂದು ಟೆರಾಕೋಟ್ ಅನ್ನೋ ಒಂದು ಪೇಂಟ್ ನ ಬಳಸಿ ಮಾಡೋ ಅಂಥದ್ದಾಗಿರುತ್ತದೆ. ಸೊ ಹಾಗಾಗಿ ನಾರ್ಮಲ್ ಯಾವ್ದು ಮಣ್ಣನ್ನ ಬೇಯಿಸಿ ಮಡಿಕೆ ಮಾಡಿರ್ತಾರೆ ಪ್ರಾಪರ್ ಆಗಿ ಅದನ್ನ ಬಳಸೋದ್ರಲ್ಲಿ ಯಾವುದೇ ತರದ ಅಡ್ಡ ಪರಿಣಾಮಗಳೇನಿರಲ್ಲ. ಬಟ್ ಪ್ರಾಪರ್ ಆಗಿ ಅದನ್ನ ತೊಳೆದು ಕ್ಲೀನ್ ಮಾಡಿ ಶುದ್ಧಿಗೊಳಿಸೋದ ನಂತರ ಬಳಸೋ ಅಂಥದ್ದು ಅತಿ ಮುಖ್ಯ ಆಗಿರುತ್ತೆ. ಓಕೆ, ನೀವು ಇನ್ನೊಂದು ವಿಷಯ ಹೇಳಿದ್ರಿ, ಮನೆಗೆ ಬಂದಾಗ ನೀರು ಬೆಲ್ಲ ಕೊಡ್ತಿದ್ವಿ ಅಂತ. ಈಗ ಅನ್ಫಾರ್ಚುನೇಟ್ಲಿ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್ ಕೂಡ ಆಗಿದೆ. ಸೊ ಡಯಾಬಿಟೀಸ್ ಇರೋರು ಸಿಹಿ ಅಂದ ಕೂಡಲೇ ಮಾರ್ದೂರ ಓಡೋಗ್ತಾರಪ್ಪ. ಸೊ ವೆನ್ ಕನ್ಸಿಡರ್ ಬೆಲ್ಲ ಆಲ್ಸೋ, ಅದರಲ್ಲೂ ಸಿಹಿ ಅಂಶ ಇದೆ, ಶುಗರ್, ನಂಗೆ ಡಯಾಬಿಟೀಸ್ ಇದೆ, ಬೆಲ್ಲ ಬೇಡ ಅಂತಾರೆ. ಸೊ ಅವ್ರಿಗೆ ಏನ್ ಹೇಳ್ತೀರಾ? ಬೆಲ್ಲ ಡಯಾಬಿಟೀಸ್ ನ ಸ್ಪೈಕ್ ಮಾಡುತ್ತಾ ಅಥವಾ ಅಷ್ಟನ್ನ ತಗೊಳ್ಬಹುದಾ? ಡಯಾಬಿಟೀಸ್ ಇರೋ ಪೇಷಂಟ್ಗಳಿಗೆ ಯಾವುದೇ ತರಹದ ಸಿಹಿ ಪದಾರ್ಥಗಳನ್ನು ವಿವರ್ಜಿತ ಅಂತಾನೆ ಕರಿತೀವಿ. ಸೊ ಅದನ್ನ ಯೂಶಲಿ ಸ್ವೀಕಾರ ಮಾಡಬಾರ್ದು. ಏನಕ್ಕೆ ಅಂತ ಅಂದ್ರೆ ಅವ್ರಿಗೆ ಈಗ ಆಲ್ರೆಡಿ ಕಾಯಿಲೆ ಇದೆ. ಕಾಯಿಲೆ ಇದ್ದಾಗ ನೀವು ಹಣ್ಣಿನ ರಸ ಕುಡಿಯೋದಾಗಿರ್ಲಿ ಅಥವಾ ಬೆಲ್ಲ ತಗೊಳ್ಳೋದಾಗಿರ್ಲಿ, ಇದು ಏನಾಗುತ್ತೆ ನಮ್ಮ ಗ್ಲೂಕೋಸ್ ಲೆವೆಲ್ ನ ಸ್ಪೈಕ್ಸ್ ಮಾಡುತ್ತೆ. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದರಲ್ಲಿ ಇರೋಂಥದ್ದು C6H12O6 ಮಾತ್ರ, ಅಂದ್ರೆ ಗ್ಲೂಕೋಸ್ ಕಾಂಪೋನೆಂಟ್ ಏನಿದೆ ಅದು ಮಾತ್ರನೇ ಆಗಿರೋ ಅಂಥದ್ರಿಂದ ಸೊ ಬ್ಲಡ್ ಅಲ್ಲಿ ಯೂಶಲಿ ಗ್ಲೂಕೋಸ್ ಸ್ಪೈಕ್ಸ್ ತುಂಬಾ ಬೇಗ ಕಾಣೋ ಅಂಥದ್ದಾಗಿರುತ್ತೆ. ಸೊ ಹಾಗಾಗಿ ಡಯಾಬಿಟಿಕ್ ಇರೋ ಅಂಥವ್ರಿಗೆ ಯೂಶಲಿ ನಾವು ಬೆಲ್ಲ ಕೂಡ ಆದಷ್ಟು ಅವಾಯ್ಡ್ ಮಾಡಿ ಅಂತಾನೆ ಹೇಳೋ ಅಂಥದ್ದು. ಸೊ ಪನೆ ಬೆಲ್ಲ ಬಳಸಬಹುದು ಅಂಡ್ ಈವನ್ ನಾರ್ಮಲ್ ಬೆಲ್ಲ ಬಳಸಬಹುದು. ಬಟ್ ಆದ್ರೆ ಡಯಾಬಿಟಿಸ್ ಇರೋ ಅಂತ ಪೇಷಂಟ್ಸ್ ಅದನ್ನ ಆದಷ್ಟು ಅವಾಯ್ಡ್ ಮಾಡಲಿ. ವೀಕ್ಷಕರು ಯಾರು ಈ ಸಂಚಿಕೆಯನ್ನ ನೋಡ್ತಾ ಇದ್ದೀರಾ, ನಮ್ಮ ಪ್ರಯತ್ನ ಇಷ್ಟೇ, ಒಂದು ಅವೇರ್ನೆಸ್ ನ ತರಬೇಕು. ಒಂದು ಆರೋಗ್ಯಕರವಾದ ಜೀವನ ನಡೆಸೋದ್ರಲ್ಲಿ ನಾವು ಎಲ್ಲೆಲ್ಲಿ ತಪ್ತಾ ಇದೀವಿ, ಒಂದು ಟ್ರೆಂಡ್ ಅಥವಾ ಒಂದು ಸ್ಟೈಲು ಅಥವಾ ಇವಾಗೆಲ್ಲ ಅದೇ ನಡೀತಾ ಇದೆಪ್ಪ ನನಗೂ ಕಷ್ಟ ಬೇಡ ಅಂತ ನಾವು ಎಲ್ಲಿ ನಮ್ಮ ಲೈಫ್ ನ ಈಸಿ ಮಾಡ್ಕೊಳಕ್ ಹೋಗ್ತಾ ಇದೀವಿ, ಅಲ್ಲಿ ನಾವು ರೋಗಗಳನ್ನ ಆಹ್ವಾನಿಸ್ತಾ ಇದೀವಿ. ಇದನ್ನ ನಿಮಗೆ ಸತ್ಯಾಸತ್ಯತೆಗಳನ್ನ ತಿಳಿಸೋ ಪ್ರಯತ್ನ ಅಷ್ಟೇ GSS ಮಾಧ್ಯಮ ಮಾಡ್ತಾ ಇರುವಂತದ್ದು. ಸೊ ಇನ್ನೊಂದಷ್ಟು ಇಂಥ ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೀವು ಮಾಡ್ಬೇಕಾಗಿರೋದಷ್ಟೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಎಲ್ಲದಕ್ಕಿಂತ ಹೆಚ್ಚಾಗಿ 4 ಜನಕ್ಕೆ ಈ ಜ್ಞಾನವನ್ನ ಹಂಚಿ, ಅಂದ್ರೆ ಶೇರ್ ಮಾಡಿ. ಕೀಪ್ ವಾಚಿಂಗ್. ನಮಸ್ಕಾರ.